ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ನಲ್ಲಿ ಸೆಮಿಫೈನಲ್ ಒಂದನೇ ಮ್ಯಾಚ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಸೇರಿದೆ. ಇದರಲ್ಲಿ ಆಸ್ಟ್ರೇಲಿಯಾ ಅವರು ವಿಫಲರಾದರು. ಇದ್ರ ಬಗ್ಗೆ ನಾವು ಮಾತಾಡೋಣ ಡೀಟೇಲ್ಸ್ ಆಗಿ. ಮೊದಲು ನಮ್ಮ T20 ODI ವರ್ಲ್ಡ್ ಕಪ್ನಲ್ಲಿ 2023ರಲ್ಲಿ ಆಸ್ಟ್ರೇಲಿಯಾ ನಮ್ಮನ್ನು ಫೈನಲ್ನಲ್ಲಿ ಸೋಲಿಸಿತ್ತು. ಆದರೆ ಈಗ ನಾವು ಅವರನ್ನು ಸೆಮಿಫೈನಲ್ನಲ್ಲಿ ಸೋಲಿಸಿ ಸೀದಾ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೇವೆ. ಇನ್ನು ಮುಂದೆ ನ್ಯೂಜಿಲ್ಯಾಂಡ್ ವರ್ಸಸ್ಸು ಸೌತ್ ಆಫ್ರಿಕಾ ಮ್ಯಾಚು ಸೆಕೆಂಡ್ ಸೆಮಿಫೈನಲ್ ಇದೆ. ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ಗೊತ್ತಿಲ್ಲ, ಆದರೆ ಆ ಟೀಮ್ ಗೆದ್ದ ಬಳಿಕ ಸೀದಾ ಅದು ಫೈನಲ್ ಬರುತ್ತೆ. ನಮ್ಮ ಭಾರತದ ಜೊತೆ ಆಡುತ್ತಾರೆ. ಮತ್ತು ಈ ಮ್ಯಾಚ್ಗಳು ಹೈ ವೋಲ್ಟೇಜ್ ಮ್ಯಾಚ್ಗಳಂತೆ ಇದೆ ಫ್ರೆಂಡ್ಸ್. ಈ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ. ಆದರೆ ಇದರಲ್ಲಿ ಮುಖಾಮುಖಿ ಆಗಿದಂಥ ಎರಡು ತಂಡಗಳು ಭಾಳಷ್ಟು ನಾನು ನೀನು ಅಂತ ಗೆಲ್ಲುವಂಥ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಫೈನಲ್ ಸೇರಿ ಇದರಲ್ಲಿ ಭಾಳಷ್ಟು ಮುಖ್ಯವಾಗಿ ಪರ್ಫಾರ್ಮೆನ್ಸ್ ಮಾಡಿದವರು ಅಲೆಕ್ಸ್ ಕ್ಯಾರಿ, ಸ್ಮಿತ್ತು, ಟ್ರಾವಿಸ್ ಹೆಡ್ ನಮಗೆ ಟೀಮ್ ಇಂಡಿಯಾಗೆ ತಲೆನೋವು ಅಂತ ಹೇಳ್ಬೋದು. ಯಾಕಂದರೆ 2023ರಲ್ಲಿ WODI ವರ್ಲ್ಡ್ ಕಪ್ನಲ್ಲಿ ನಮಗೆ ಭಾಳಷ್ಟು ತಲೆನೋವಾಗಿ ಕೊಟ್ಟಿದ್ದರು ಅವರು ಹೆಡ್ ಅವರು. ಆದರೆ ನಮ್ಮ ಈ ಬಾಲಿಂಗ್ ಸ್ಪಿನ್ನರ್ಸ್ ಬಾಲ್ಗಳಿಗೆ ವರುಣ್ ಚಕ್ರವರ್ತಿ ಬಾಲಿಗೆ ಟ್ರಾವಿಸ್ ಹೆಡ್ ಅವರು ಉರುಳಿ ಬಿದ್ದಾರಂತ ಹೇಳ್ಬೋದು ಫ್ರೆಂಡ್ಸ್. ಭಾಳಷ್ಟು ನಮ್ಮ 4 ಸ್ಪಿನ್ನರು 40 ಓವರ್ ಹಾಕಿದಂತರ ಆ ಥರ ಹಾಕಿದ್ದಾರೆ. ಯಾಕಂದರೆ ಸ್ಪಿನ್ನರ್ಸ್ಗಳಿಂದ ಯಾಕಂದರೆ ಮೇನ್ ಸ್ಪೇಸರ್ ಬೂಮ್ರಾ ಇಲ್ಲದ ಕಾರಣ ಯಾರನ್ನು ಆಡಿಸ್ಬೇಕಪ್ಪ ಅಂದರೆ ಆ ಬೂಮ್ರಾ ಬದಲಾಗಿ ವರುಣ್ ಚಕ್ರವರ್ತಿಯನ್ನು ತಂದಿದ್ದಾರೆ. ಇದು ನಮ್ಮ ಪ್ಲೇಯಿಂಗ್ 11 ಒಳ್ಳೆಯದಂತ ಹೇಳಬಹುದು. ಇನ್ನು ಫೈನಲ್ನಲ್ಲಿ ಕೂಡ ಇದೇ ಪ್ಲೇಯಿಂಗ್ 11 ಇದ್ದರೆ ಒಳ್ಳೆಯದೇ ಅನ್ನಿಸುತ್ತೆ. ಯಾಕಂದರೆ ಇನ್ನು ಮುಂದೆ ಬರುವಂಥ ಟೀಮ್ ಸೌತ್ ಆಫ್ರಿಕಾ ಆಗಲಿ, ನ್ಯೂಜಿಲ್ಯಾಂಡ್ ಆಗಲಿ, ಅವು ಕೂಡ ಬಲಿಷ್ಠ ಟೀಮ್ಗಳಂತ ಹೇಳ್ಬೋದು. ಭಾಳಷ್ಟು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾನ ಎದುರಾಗ್ತಾ ಇದ್ದಾರೆ. ಆದರೆ ನಮ್ಮ ಟೀಮ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾಗೆ ಟಕ್ಕಪರ್ ಕೊಡಬೇಕಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾನೇ. ಯಾಕಂದರೆ ಟೀಮ್ ಇಂಡಿಯಾಗೆ ಟಕ್ಕಪರ್ ಕೊಡುವುದು ಆಸ್ಟ್ರೇಲಿಯಾ ಟೀಮ್ ಇಂಡಿಯಾ ಕೊಡುವುದು ಟಕ್ಕಪರ್ ಅದನ್ನೇ. ಯಾಕಂದರೆ ಈ ಪ್ರಸ್ತುತ ಅಂತೂ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಬರುವಂಥ ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್ ಯಾವುದೂ ಗೊತ್ತಿಲ್ಲ. ಆದರೆ ಬಂದೇ ನಾವು ಇದರಲ್ಲಿ ನಮ್ಮ ಟೀಮ್ ಇಂಡಿಯಾ ಸೀದಾ ಫೈನಲ್ ಹೋಗೋದಕ್ಕೆ ಯಾರಪ್ಪ ಮುಖ್ಯ ಕಾರಣಪ್ಪ ಅಂದರೆ ವಿರಾಟ್ ಕೊಹ್ಲಿ. ಅವರು 84 ರನ್ಸ್ ಬಾರಿಸಿದ್ದಾರೆ. ಈ 84 ರನ್ಸ್ ಬಾರಿಸೋದಕ್ಕೆ ಕಾರಣ ಪೇಷನ್ಸು, ಎಷ್ಟು ತಾಳ್ಮೆಯಿಂದ ಆಡಿದ್ದಾರೆ ಅಂದರೆ ಹೇಳಬಹುದು. ಯಾಕಂದರೆ ಬಾಲಿಂಗ್ ಪಿಚ್ ಆಗಿರೋದರಿಂದ ಅದು ವಿರಾಟ್ ಕೊಹ್ಲಿ ತಾಳ್ಮೆಯಿಂದ ಆಡಿ ನಮ್ಮ ಟೀಮ್ ಇಂಡಿಯಾ ಮುಂದುವರಿಸಿದ್ದಾರೆ. ಆದರೆ ಅದೇ ಕಾರಣದ ಯಾವುದೇ ಕಾರಣಕ್ಕೆ ಶ್ರೇಯಸ್ ಅಯ್ಯರ್ ಮರಿಬಾರ್ದು. ಯಾಕಂದರೆ 45 ರನ್ಸ್ ಬಾರಿಸಿದ್ದಾರೆ. ಅವರು ಜೊತೆ ಆಟ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಆದ ಬಳಿಕನೇ ಈ ಟೀಮ್ ಇಂಡಿಯಾ ಈ ಥರ ಮುಂದಕ್ಕೆ ಬಂದಿದೆ. ತದನಂತರ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಬಾಲಿಂಗು ಮತ್ತು ಒಳ್ಳೆ ಬ್ಯಾಟಿಂಗು. ಇನ್ನು KL ರಾಹುಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಎಲ್ಲರಿಗೆ ನಮ್ಮ ಟೀಮ್ ಇಂಡಿಯಾಗೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಟೈಮಲ್ಲಿ ಅವರು ಬಂದು ನಮ್ಮ ಟೀಮ್ ಇಂಡಿಯಾಗೆ ರನ್ಸ್ ಬಾರಿಸುತ್ತಾ. ಆದರೆ ಕೊನೆಯದಾಗಿ ನಾವು ಹಾರ್ದಿಕ್ ಪಾಂಡ್ಯ ಬಂದರು. ಏನು ಶಾಟ್ರಿ ಗುರೋದು ಕೇಳೇಬಾರ್ದು. ಅವು 2 ಸಿಕ್ಸರ್ ಬಿಗಿಸಿದ್ದಾರೆ. ಎಡನ್ ಜಂಪ್ ಅವ್ರಿಗೆ ಚಪ್ಪಳೆ ಮೈಗೆ ಹೋಳಿಗೆ ಬಿದ್ದ ಹಾಗೆ ಆಗಿದೆ. ಎಡನ್ ಜಂಪ್ ಅವ್ರಿಗೆ 2 ಸಿಕ್ಸ್ ಭರ್ಜರಿಯಾಗಿ ಸಿಕ್ಸ್. ಅಲ್ಲೇ ಮೇನ್ ಮ್ಯಾಚ್ ಚೇಂಜ್ ಆಗಿದ್ದು ಫೈನಲ್ಗೆ ಹೋಗೋದಕ್ಕೆ. ಅಲ್ಲಿ 2 ಸಿಕ್ಸರ್ ಬಿದ್ದ ಬಳಿಕ ಮ್ಯಾಚೇ ಚೇಂಜ್ ಆಯಿತು. ಎಲ್ಲ ಒಂದು ಸೈಡ್ ಆಯಿತು ನಮ್ಮ ಟೀಮ್ ಇಂಡಿಯಾಗೆ. ಆದರೆ ಕೊನೆಯದಾಗಿ ನಾವು ಫೈನಲ್ಗೆ ಸೇರಿವೆ. ಈ ICC ಚಾಂಪಿಯನ್ ಟ್ರೋಫಿಯನ್ನು ತೊಗೊಂಡು ಮತ್ತೆ ನಾವು ದುಬೈನಿಂದ 2024ರಲ್ಲಿ ದುಬೈನಿಂದ ಹೇಗೆ ನಾವು ಇಂಡಿಯಾಗೆ ಹೋದೆವು, ಈಗ ICC ಚಾಂಪಿಯನ್ ಟ್ರೋಫಿ ತೊಗೊಂಡು ಕೂಡ ನಾವು ದುಬೈನಿಂದ ಇಂಡಿಯಾಗೆ ಹೋಗಬೇಕು ಫ್ರೆಂಡ್ಸ್. ಎಲ್ಲರಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.